ಈ ಡೆತ್ ವ್ಯಾಲಿಗೆ ಹೋಗ್ತಾ ಹೋಗ್ತಾ ನಮ್ಗೆ ಎಷ್ಟೊಂದು ಡೆಸರ್ಟ್ ಸಿಗುತ್ತೆ. ಈ ಡೆಸರ್ಟ್ ಬಂದ್ಬಿಟ್ಟು ಮೋಜೋವೋ ಡೆಸರ್ಟ್ ಅಂತ. ಈ ಡೆಸರ್ಟ್ ಅಲ್ಲಿ ಒಂದು ಟೌನ್ ತುಂಬಾನೇ ಫೇಮಸ್ ಆಗುತ್ತೆ, ಬಾರ್ಸ್ಟೌ. ಏತಕ್ಕೆ ಅಂತ ನೀವು ನೋಡ್ತಾ ಇದ್ರ ಟ್ರೈನ್ಸ್ ಇಲ್ಲಿ ರೈಲ್ ರೋಡ್ ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏತಕ್ಕೆ ಇದೇ ಜಾಗದಲ್ಲಿ ರೈಲ್ ರೋಡ್ ಬಿಲ್ಡ್ ಮಾಡ್ತಾರೆ? ಯಾಕಂದ್ರೆ ಇಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮೈನಿಂಗ್ ಮಾಡ್ಬಿಟ್ಟು ಕಳ್ಸ್ಕೊಡ್ಬೇಕಲ್ಲಪ್ಪ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ, ಅವಾಗ ಬಿಲ್ಡ್ ಮಾಡಿದೆ ಈ ರೈಲ್ ರೋಡ್. ಅದಕ್ಕೆ ನೀವು ನೋಡ್ತಾ ಇದ್ರೆ ನೋಡಿ ಎಷ್ಟೊಂದು ರೈಲ್ಸ್ ಇದಾವೆ ಅಂತ. ಇದು 1900 ಇಸ್ವಿಲಿ ಬಿಲ್ಡ್ ಮಾಡಿರೋ ಟ್ರೈನ್ಸ್ಗಳೆಲ್ಲ. ಫಸ್ಟು ಬನ್ನಿ ನಾಸಾ ಮ್ಯೂಸಿಯಂ ಒಳಗೆ ಹೋಗೋಣ, ಆಮೇಲೆ ಗೊತ್ತಾಗುತ್ತೆ ಏನಿದು ಅಂತ. ಫಸ್ಟ್ ಟ್ರೈನ್ ರೋಡ್ ಬಿಲ್ಟ್ ಆಗಿದೆ ಈ ಜಾಗದಲ್ಲಿ. ರೈಲ್ ರೋಡ್ ಮ್ಯೂಸಿಯಂ ಹಂಗೋಗ್ಬೇಕು. ಕ್ಲೋಸು ಸ್ಯಾಟರ್ಡೆ ಸಂಡೇ. ಇಲ್ಲ ಓಪನ್ ಆಗಿದೆ ಫ್ರೈಡೇ 11 to 4 PM. ತೆಗಿ ಕ್ಲೋಸಿಂಗ್ ಅಟ್ 2 ಟುಡೇ. ಏನು ಗುರು ಇವರು ಟೈಮಿಂಗ್ ಹಿಂಗಿಂಗ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಇಷ್ಟ ಬಂದಂಗೆ. ನಾವು ಓಡಾಡ್ಕೊಂಡ್ ಬಂದ್ವಿ ಗುರು. ನೋಡಿ ನಾವು ಶುಕ್ರವಾರ ನೋಡ್ಕೊಂಡು ಬಂದ್ವಿ. ನೋಡಿ ಇಲ್ಲೇ ತೋರಿಸಿದಾರೆ ಸಾಟರ್ಡೆ ಆ್ಯಂಡ್ ಸಂಡೇ ಫ್ರೈಡೇ 11 AM to 3 PM. ಓಡಾಡ್ಕೊಂಡ್ ಬಂದ್ವಿ ಗುರು. ಇದಕ್ಕಿದಂಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಇವ್ರಿಗೆ ಇಷ್ಟ ಬಂದಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಗುರು ಇವರು. ನಿಜವಾಗ್ಲೂ ಬ್ಯಾಡ್ ಮ್ಯಾನ್. ಆ್ಯಕ್ಚುಲಿ ನೋಡಿ ಇದು 1911ರಲ್ಲಿ ಕಟ್ಟಿರೋ ಟ್ರೈನ್ ಸ್ಟೇಷನ್. ಇದು ಆಲ್ಮೋಸ್ಟ್ ಒಂದು 100 ವರ್ಷ ಮುಗ್ದೋಗಿದೆ. ಇಲ್ಲಿ ಟ್ರೈನ್ಸ್ಗಳು ಇವಾಗ ಬರಲ್ಲ, ಇವಾಗ ಬರೀ ಗೂಡ್ಸ್ ಟ್ರೈನ್ಗಳು ಹೋಗ್ತಾವೆ ಅಷ್ಟೇ ಇಲ್ಲಿಂದ. ಏನಷ್ಟ ಬಗ್ ನೋಡ್ತಾ ಇದೆಯಾ? ಖಾಲಿದೆ ಚಿನ್ನು. ಅಲ್ಲೊಂದು ಸೊವೆನಿಯರ್ ಅಂಗಡಿ ಓಪನ್ ಆಗಿರಂಗಿದೆ ಅಷ್ಟೇ. ಹೌದಾ? ಕಾಫಿ ಅಂಗಡಿ ಇರಬೇಕು ಮೋಸ್ಟ್ಲಿ. 1900ರಲ್ಲಿ ಈ ಬಾರ್ಸ್ಟೌ ಈ ಟೌನ್ನವರು ಒಂದು ಕಡೆಯಿಂದ US ಬೇರೆ ಕಡೆ ಹೋಗೋಕ್ಕೆ ಈ ಟ್ರೈನ್ ಸ್ಟೇಷನ್ನ ಉಪಯೋಗಿಸ್ತಿದ್ರು. ಇವಾಗ ಇದು ಒಂದೇ ಟ್ರೈನ್ ಟ್ರ್ಯಾಕ್ ಯೂಸ್ ಆಗೋದು ಗೂಡ್ಸ್ ಕ್ಯಾರಿ ಮಾಡೋಕ್ಕೆ. ಅವೆಲ್ಲ ಟ್ರೈನ್ ಟ್ರ್ಯಾಕ್ಸ್ ನೋಡಿ ಅವೆಲ್ಲರದ್ದು ತೆಗ್ದಿಕ್ಬಿಟ್ಟವ್ರೆ. ಯಾವ ಟ್ರೈನು ಓಡಾಡಲ್ಲ ಇವಾಗ. US ಅಲ್ಲಿ ಸೀರೀಸ್ ಅಲ್ಲಿ USA ಸೀರೀಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಕೇಳಿರ್ಬೋದು. ಇದನ್ನ ಹಾರ್ವಿ ಹೌಸ್ ಅಂತಾರೆ. ಆ ಹಾರ್ವಿ ಅವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ಟ್ರೈನ್ ರೋಡ್ ಬಿಲ್ಡ್ ಮಾಡಕ್ ಬರ್ತಾರಲ್ಲ, ಅವಾಗ ಎಷ್ಟೊಂದು ಜನ ಬಂದಾಗ IAR ಅಫಿಷಿಯಲ್ಸ್ ಇರ್ತಾರೆ, ಅವ್ರಿಗೆ ಉಳ್ಕೊಳಕ್ ಜಾಗ ಇರಲ್ಲ. ಅವಾಗೆಲ್ಲ ಡೆಸರ್ಟ್, ಇವಾಗೆಲ್ಲ ಇದ್ ಕಡೆ ತಿರ್ಗಿಸಿರೋ ಸ್ವಲ್ಪ ಬಿಲ್ಡ್ ಆಗಿದೆ. ಇವಾಗ ಒಂದು ಸಿಟಿ ಅಥವಾ ಒಂದು ಟೌನ್ ತರ ಬಿಲ್ಡ್ ಆಗಿದೆ. ಸೊ 1911 ಬಂದ್ಬಿಟ್ಟು ಈ RV ಹೌಸ್ನ ಅವರು ಹೋಟೆಲ್ ಆಗಿ ಬಿಲ್ಟ್ ಮಾಡ್ತಾರೆ. ಸೊ ಉಳ್ಕೊಳಕ್ಕೆ ಮತ್ತೆ ಊಟ ಮಾಡಕ್ಕೆ ರೆಸ್ಟೋರೆಂಟ್ ಆಗಿ ಬಿಲ್ಟ್ ಮಾಡ್ತಾರೆ. ಸೊ 100 ವರ್ಷದ ಹಿಸ್ಟ್ರಿ ಇರುವ ಬಿಲ್ಡಿಂಗ್ ಅಂತ ಇವರು ಕನ್ಸಿಡರ್ ಮಾಡ್ತಾರೆ. ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇವ್ರಿಗೆ ಇದು. ಸೊ ಅವತ್ತಿಂದ ಬೆಳೆಸ್ಕೊಂಡ್ ಬಂದಿರೋದು. ಚೆನ್ನಾಗಿದೆ ಗುರು. 125 ಒಂಥರ ಕಾಸಾ ಡೆಲ್ ಹೋಟೆಲ್. ಇದು ಹೋಟೆಲ್ ಕಮ್ ರೆಸಾರ್ಟ್. ಆಗಿನ ಕಾಲದಲ್ಲೇ ಇವರು ಮೈನಿಂಗ್ ಮಾಡಿ 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 ಟ್ರೈನ್ ರೋಡು ದೇಶದಿಂದ ದೇಶಗಳು ಹೆಂಗ್ ಬಿಲ್ಟ್ ಮಾಡ್ಬಿಟ್ಟವ್ರು ಇವರು ಅಲ್ವಾ? ಎಲ್ಲ ಮಿನರಲ್ಸ್ ಎಲ್ಲ ಇದು ಮಾಡೋಕ್ಕೆ. ನೀವು USA ಅವ್ರದ್ದು ನೋಡಿದ್ದೀರಾ? ತುಂಬ ಇವರು ಏರಿಯಾ 81 ಆಗಲಿ, ಮತ್ತು ಒಂಥರ ಏಲಿಯನ್ಸ್ ರಿಸರ್ಚ್ ಸೆಂಟರ್ ಆಗಲಿ, ನಾಸಾ ರಿಸರ್ಚ್ ಸೆಂಟರ್ ಆಗಲಿ, ಯಾವುದೋ ಡೆಸರ್ಟ್ ಮಧ್ಯದಲ್ಲಿ ಮಾಡ್ಕೊಂಡಿರ್ತಾರೆ. ಯಾರಿಗೂ ಗೊತ್ತಾಗಬಾರ್ದು. ಸೀಕ್ರೆಟಾಗಿ ಅವ್ರು ಏನು ಮಾಡಬೇಕು ಅಂತ ಮಾಡೋಕ್ಕೆ ಅವ್ರು ಇಂಥ ಡೆಸರ್ಟ್ಗಳಲ್ಲಿ ಮಾಡ್ಕೋತಾರೆ. ಇವರು US ಅವರು ಸಖತ್ ಖತರ್ನಾಕು. ಎಲ್ಲ ಸೀಕ್ರೆಟಾಗಿ ಮಾಡಿಕೊಂಡು ಎಲ್ಲ ಬಿಲ್ಡ್ ಮಾಡ್ಕೊಳ್ಳೋದು. ಇದು ಅಷ್ಟೇ ಸೀಕ್ರೆಟಾಗಿ ಮಾಡಿಕೊಂಡು ಇಲ್ಲಿನ ಮಿನರಲ್ಸ್ ಎಲ್ಲ ಮಾಡಿಕೊಂಡು ಒಂದು ಟ್ರೈನ್ ಸ್ಟೇಷನ್ನು ಇದೇ ಬಿಲ್ಡ್ ಮಾಡ್ಕೊಂಬಿಟ್ಟವ್ರು ನೋಡಿ. ಲೆಕ್ಕಾಕಾಶ ಇದು. ಇವಾಗ ಪೇಂಟ್ ಹೊಡೆದವ್ರು ಅಷ್ಟೇ. 1911ರಲ್ಲಿ ಇದ್ದಿದ್ದ ಚೇರ್ಗಳನ್ನ ಇನ್ನೂ ಇಟ್ಕೊಂಡವ್ರೆ. ಇಲ್ಲಿ ಕೂತ್ಕೊಂಡು ಆಗಿನ ಕಾಲದಲ್ಲಿ ಟ್ರೈನ್ಗಳು ಕಾಯ್ಕೊಂಡು ಕೂತ್ಕೊಳ್ಳೋದು ಜಮಾನ್ದಲ್ಲಿ. ನೀವು ಹಳೆ TV ಸೀರೀಸಲ್ಲೆಲ್ಲ ನೋಡಿರ್ತೀರ. USA ಅವ್ರದ್ದು 1950ರಲ್ಲಿ ಇಸ್ವಿಲಿ ನಡೆಯೋ ಕತೆಗಳನ್ನೆಲ್ಲ ಹಾಕ್ತಾರಲ್ಲ, ಇಂಥ ಟ್ರೈನ್ ಸ್ಟೇಷನ್ಗಳಲ್ಲೇ ಶೂಟ್ ಮಾಡೋದು. ಎಷ್ಟೊಂದು ಮೂವಿನೂ ಶೂಟ್ ಆಗಿದೆ ಇಲ್ಲಿ ಈ ಜಾಗದಲ್ಲಿ. ಇದು ಪೀಕಿ ಬ್ಲೈಂಡರ್ ಅಂತ ಒಂದು ಹೊಸ ನೆಟ್ಫ್ಲಿಕ್ಸ್ ಸೀರೀಸ್ ಬಂತಲ್ಲ, ಅದರಲ್ಲೂ ಒಂದು ಸೀನ್ ಇದರಲ್ಲಿ ಶೂಟ್ ಮಾಡಿದ್ದಾರೆ. ಇಲ್ಲಿ ಅದು ಲಂಡನ್ ಅಲ್ವಾ ಪೀಕಿ ಬ್ಲೈಂಡರ್ಸ್? ಇಲ್ಲೂ ಶೂಟ್ ಮಾಡ್ತಾರೆ. ಅವ್ರಿಗೇನು ಲಂಡನ್ನೇ ಆಗಬೇಕಾಗಿಲ್ಲ, ಜಾಗಗಳು ಎಲ್ಲೆಲ್ಲಿ ಸಿಗ್ತವೆ ಎಲ್ಲ ಕಡೆ ಶೂಟ್ ಮಾಡ್ತಾರೆ. ಇಲ್ಲೇನು ಸೆಟ್ ಹಾಕೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ರೈಲ್ ಟ್ರ್ಯಾಕ್ಗಳಿದಾವೆ, ಅಲ್ಲಿ ಟ್ರೈನ್ಗಳು ನಿಂತ್ಕೊಂಡಿದ್ದಾವೆ. ಆಮೇಲೆ ಆ ಟ್ರೈನ್ಗಳು ನೋಡಿ ಎಷ್ಟು ಉದ್ದ ಇದೆ. ಗೂಡ್ಸ್ ಟ್ರೈನ್ ಅವೆಲ್ಲ. ಆವಾಗಿಂದ ಎಷ್ಟು ಟ್ರೈನ್ಗಳು ನೋಡಿದೆ ಗೊತ್ತಾ? ಗೂಡ್ಸ್ ಟ್ರೈನ್ಗಳು ನಾನು ಒಂದು 2-3 ಕಿಲೋಮೀಟರ್ ಉದ್ದ ಇತ್ತು. ನಾಸಾ ಮ್ಯೂಸಿಯಂ ತೋರ್ಸಕ್ಕಾಗಿಲ್ಲ, ಆದರೆ ಇಲ್ಲಿನ ಹಿಸ್ಟಾರಿಕಲ್ ಟ್ರೈನ್ಸ್ ಅವಾಗ ಬಿಲ್ಡ್ ಮಾಡಿರೋದು ಒಂದೊಂದು ಪಾರ್ಟ್ಸ್ ಮಾತ್ರ ಇಟ್ಟಿದ್ದಾರೆ. ಬನ್ನಿ ಟ್ರೈನ್ಸ್ನ ತೋರಿಸ್ತೀವಿ. ಆರಿಜೋನಾ ಅಂಡ್ ಕ್ಯಾಲಿಫೋರ್ನಿಯಾ. ಆರಿಜೋನಾ ಬಂದು ಬೇರೆ ಸ್ಟೇಟು, ಕ್ಯಾಲಿಫೋರ್ನಿಯಾ ಬಂದು ಬೇರೆ ಸ್ಟೇಟು. 2 ಸ್ಟೇಟ್ ಕನೆಕ್ಟ್ ಮಾಡ್ತಿರೋ ಟ್ರೈನ್ ಅನ್ಸುತ್ತೆ ಇದು. ಎಷ್ಟು ದೊಡ್ಡದಿತ್ತು ಆ ಸ್ಟೇಟ್ಗಳು ಅಂದರೆ. ಇಲ್ಲಿಂದ ಗೂಡ್ಸ್ ಎತ್ಕೊಂಡು ಹೋಗೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಇದು ಫೇಮಸ್ ಸಂತಾ ಫೇ ಟ್ರೈನ್ ಅಂತ ಇವಾಗಲೂ ಇದೆ. ಇದು ಸಂತಾ ಫೇ ಟ್ರೈನ್ ಅಲ್ಲ, ಇದು ಆ್ಯಕ್ಚುಲಿ ಲಾಸ್ ವೇಗಸ್, ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಲಾಸ್ ವೇಗಸ್ಗೆ ಹೋಗುತ್ತೆ ಟ್ರೈನು. ಸಂತಾ ಫೇ ಅಂತ ಇರಬೇಕು. ಯಾಕಂದ್ರೆ ಗೊತ್ತಿರೋ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸಂತಾ ಫೇ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಓಡುತ್ತೆ ಅಂತ. ಅದು ಹೆಂಗಿದೆ ನೋಡೋಷ್ಟು ಟ್ರೈನು. ಒಳಗೋಗ್ಬೋದಾ? ಓಪನ್ ಆಗಿಲ್ಲ, ಬಟ್ ಹತ್ಬೋದು ಅಷ್ಟೇ, ಸ್ವಲ್ಪ ಹತ್ಬೋದು. ಇಲ್ಲ ಚಿನ್ನ, ಓಪನ್ ಆಗಿರ್ಬೇಕು. ಟ್ರೈ ಮಾಡು. ಹೋಗ್ಬಿಟ್ರೆ ಅಕಸ್ಮಾತ್ ಓಡಿಸ್ಕೊಂಡು ಟ್ರೈನ್ ಬಿಟ್ಕೊಂಡು ಹೋಗೋಣ. ಲಾಕ್ ಆಗಿ. ಬಾಮ
ಏನಂತ ಕಿತಾಪತಿಗಳು ಹೋಗ್ತಾರೆ ಅಂತ ಗೊತ್ತಿದೆ ಲಾಕ್ ಮಾಡೋದು. ಸರ್ಪ್ರೈಸ್ ಇನ್ಸೈಡ್ ಅಂತ ಏನೋ ಸರ್ಪ್ರೈಸ್ ಇದೆಯಂತೆ. ನೋಡಿ ಈ ಥರ ಫುಲ್ಲು ಡಿಫ್ರೆಂಟ್ ಟ್ರೈನ್ಗಳು ಇಂಜಿನ್ದು ಎಲ್ಲ ತಗೊಂಬಂದು ಇಟ್ಬಿಟ್ಟವ್ರೆ. 1911ನೇ ಇಸ್ವಿ ಟ್ರೈನ್ಗಳಿವೆಲ್ಲ. ನಾವು ಹೋಗ್ತೀವಲ್ಲ ನಮ್ಮ ಹಿಸ್ಟ್ರಿ ತಿಳ್ಕೊಳಕ್ಕೆ, ಅದೇ ಥರ ಇವ್ರದ್ದು ಹಿಸ್ಟ್ರಿ ಇದು ಹಳೇ ರೆಡ್ ಇಂಡಿಯನ್ಸ್ ಹಿಸ್ಟ್ರಿ ಎಲ್ಲ ಇವ್ರು ನಾಶ ಮಾಡ್ಕೊಂಬಿಟ್ಟವ್ರೆ. ಇವ್ರದ್ದು ಏನು ಹಿಸ್ಟ್ರಿ ಬಂದರೂ 1900 ಆದಮೇಲೆ ಬಂದಿರೋದು. ಫಾರ್ ಎಕ್ಸಾಂಪಲ್ ಈ ಗೋಲ್ಡ್ ಸಿಕ್ಕಿರೋದು 1850 ಗೋಲ್ಡ್ ಸಿಕ್ಕಿರೋದು ಅವೆಲ್ಲ ಆಗಿದ್ದು ಇವ್ರದ್ದು 1850ರಲ್ಲೇ. ನಮ್ಮದು ಬಿಡಿ ಪುರಾತನ ಹಿಸ್ಟ್ರಿ ಇದೆ, ಇವ್ರದ್ದು ಅಷ್ಟೊಂದೆಲ್ಲ ಹಿಸ್ಟ್ರಿ ಇಲ್ಲ. US ಅವ್ರದ್ದು 1800 ಅದಾದಮೇಲೆ ಏನು ಬಂದಿದೆಯೋ ಅದೇ ಹಿಸ್ಟ್ರಿ ಇವ್ರಿಗೆ. ಬಾಯ್ ನಾಸಾ ಮ್ಯೂಸಿಯಂ. ಬಡ್ಡಿ ಮಕ್ಕಳ ಬೇಗ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀರಾ, ನಮ್ಮ ಟೈಮ್ ವೇಸ್ಟ್ ಮಾಡಿಸಿದ್ರಿ. ಕಳ್ಳನ ಮಕ್ಕಳು ಎಲ್ಲರಿಗೂ ಹೇಳ್ತಾರೆ. ಬಾಯ್.